ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಮೊದಲು ಸೂರ್ಯನು ಉದಯಿಸುತ್ತಾನೆ. ಪ್ರಶ್ನೆ ಸಂಖ್ಯೆ 2. ಭಾರತದ ಮೂರನೇ ಪ್ರಜೆ ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಅಧ್ಯಕ್ಷರು, ಆಪ್ಷನ್ ಸಿ ಗೃಹ ಸಚಿವರು, ಆಪ್ಷನ್ ಡಿ ಉಪಾಧ್ಯಕ್ಷರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿ. ಭಾರತದ ಮೂರನೇ ಪ್ರಜೆ ಪ್ರಧಾನಮಂತ್ರಿಗಳಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಭಾರತದ ಎರಡನೇ ಪ್ರಜೆ ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಅಧ್ಯಕ್ಷರು, ಆಪ್ಷನ್ ಸಿ ಗೃಹ ಸಚಿವರು, ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು. ಭಾರತದ ಎರಡನೇ ಪ್ರಜೆ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 4. ಭಾರತದ ಪ್ರಥಮ ಪ್ರಜೆ ಯಾರು? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿಗಳು, ಆಪ್ಷನ್ ಸಿ ಗೃಹ ಸಚಿವರು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು. ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 5. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ಸುಚೇತಾ ಕೃಪಲಾನಿ, ಆಪ್ಷನ್ ಬಿ ರಜಿಯಾ ಬೇಗಂ, ಆಪ್ಷನ್ ಸಿ ಬಚೇಂದ್ರಿ ಪಾಲ್, ಆಪ್ಷನ್ ಡಿ ಕಮಲ್ಜಿತ್ ಸಂಧು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಮಲ್ಜಿತ್ ಸಂಧು. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕಮಲ್ಜಿತ್ ಸಂಧು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 6. ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1915, ಆಪ್ಷನ್ ಬಿ 1916, ಆಪ್ಷನ್ ಸಿ 1925, ಆಪ್ಷನ್ ಡಿ 1917. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1916. ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ 1916 ಆಗಿದೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು? ಆಪ್ಷನ್ ಎ ಕುತುಬ್ ಮಿನಾರ್, ಆಪ್ಷನ್ ಬಿ ಗೊಮ್ಮಟೇಶ್ವರ, ಆಪ್ಷನ್ ಸಿ ಏಕತೆಯ ಪ್ರತಿಮೆ, ಆಪ್ಷನ್ ಡಿ ಹರಬಿಂದರ್ ಸಾಹಿಬ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಏಕತೆಯ ಪ್ರತಿಮೆ. ಭಾರತದ ಅತಿ ಎತ್ತರದ ಪ್ರತಿಮೆ ಏಕತೆಯ ಪ್ರತಿಮೆ ಆಗಿದೆ. ಪ್ರಶ್ನೆ ಸಂಖ್ಯೆ 9. ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು? ಆಪ್ಷನ್ ಎ ಗೋಮತಿ, ಆಪ್ಷನ್ ಬಿ ಚಂಬಲ್, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಗಂಗಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ. ಭಾರತದ ಅತ್ಯಂತ ಅಗಲವಾದ ನದಿ ಬ್ರಹ್ಮಪುತ್ರ ನದಿ ಆಗಿದೆ. ಪ್ರಶ್ನೆ ಸಂಖ್ಯೆ 10. ಭಾರತದ ಅತಿದೊಡ್ಡ ನಗರ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮದ್ರಾಸ್, ಆಪ್ಷನ್ ಡಿ ಕೋಲ್ಕತ್ತಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಭಾರತದ ಅತಿದೊಡ್ಡ ನಗರ ಮುಂಬೈ ಆಗಿದೆ. ಪ್ರಶ್ನೆ ಸಂಖ್ಯೆ 11. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಮಧ್ಯಪ್ರದೇಶ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 12. ಭಾರತದಲ್ಲಿ ಯಾವ ಪ್ರಾಣಿಯನ್ನು ಖರೀದಿಸುವುದು
ಅಪರಾಧ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಕೋತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಹ. ಭಾರತದಲ್ಲಿ ಸಿಂಹವನ್ನು ಖರೀದಿಸುವುದು ಅಪರಾಧವೆಂದು ಪರಿಗಣಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 13. ಭಾರತದಲ್ಲಿ ಅಗ್ಗದ ಪೆಟ್ರೋಲ್ ಯಾವ ರಾಜ್ಯದಲ್ಲಿ ಲಭ್ಯವಿದೆ? ಆಪ್ಷನ್ ಎ ಕಾಶ್ಮೀರದಲ್ಲಿ, ಆಪ್ಷನ್ ಬಿ ಗೋವಾದಲ್ಲಿ, ಆಪ್ಷನ್ ಸಿ ಒರಿಸ್ಸಾದಲ್ಲಿ, ಆಪ್ಷನ್ ಡಿ ಗುಜರಾತ್ನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾದಲ್ಲಿ. ಭಾರತದಲ್ಲಿ ಅಗ್ಗದ ಪೆಟ್ರೋಲ್ ಗೋವಾದಲ್ಲಿ ಸಿಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಭಾರತ ರತ್ನ ಪ್ರಶಸ್ತಿಯಲ್ಲಿ ಯಾವ ವ್ಯಕ್ತಿಯನ್ನು ಚಿತ್ರಿಸಲಾಗಿದೆ? ಆಪ್ಷನ್ ಎ ಚಂದ್ರನ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಆನೆ, ಆಪ್ಷನ್ ಡಿ ಸೂರ್ಯನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯನ. ಭಾರತ ರತ್ನ ಪ್ರಶಸ್ತಿಯಲ್ಲಿ ಸೂರ್ಯನ ಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 15. ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಸಸ್ಯಾಹಾರಿ ಜನರು ವಾಸಿಸುತ್ತಾರೆ? ಆಪ್ಷನ್ ಎ ಮಹಾರಾಷ್ಟ್ರದಲ್ಲಿ, ಆಪ್ಷನ್ ಬಿ ಉತ್ತರಾಖಂಡದಲ್ಲಿ, ಆಪ್ಷನ್ ಸಿ ಸಿಕ್ಕಿಂನಲ್ಲಿ, ಆಪ್ಷನ್ ಡಿ ರಾಜಸ್ಥಾನದಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಜನರು ಸಸ್ಯಾಹಾರವನ್ನು ಸೇವಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 16. ಭಾರತದ ಮುಖ್ಯ ಬೆಳೆ ಯಾವುದು? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಮೆಕ್ಕೆಜೋಳ, ಆಪ್ಷನ್ ಸಿ ರಾಗಿ, ಆಪ್ಷನ್ ಡಿ ಅಕ್ಕಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ. ಭಾರತದ ಮುಖ್ಯ ಬೆಳೆ ಅಕ್ಕಿ ಆಗಿದೆ. ಪ್ರಶ್ನೆ ಸಂಖ್ಯೆ 17. ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಆಪ್ಷನ್ ಎ ಚಪಾತಿ, ಆಪ್ಷನ್ ಬಿ ಖಿಚಡಿ, ಆಪ್ಷನ್ ಸಿ ಅನ್ನ, ಆಪ್ಷನ್ ಡಿ ರೊಟ್ಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಖಿಚಡಿ. ಭಾರತದ ರಾಷ್ಟ್ರೀಯ ಆಹಾರ ಖಿಚಡಿ ಆಗಿದೆ. ಪ್ರಶ್ನೆ ಸಂಖ್ಯೆ 18. ಭಾರತದ ಅತಿದೊಡ್ಡ ಮೃಗಾಲಯ ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರಿನಲ್ಲಿ, ಆಪ್ಷನ್ ಬಿ ನವದೆಹಲಿಯಲ್ಲಿ, ಆಪ್ಷನ್ ಸಿ ಕೋಲ್ಕತ್ತಾದಲ್ಲಿ, ಆಪ್ಷನ್ ಡಿ ಚೆನ್ನೈನಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನೈನಲ್ಲಿ. ಭಾರತದ ಅತಿದೊಡ್ಡ ಮೃಗಾಲಯ ಚೆನ್ನೈನಲ್ಲಿ ಇದೆ.